ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆನ ಮಾಡ್ತಿದ್ದೀವಿ. ಹಾಗೆ ನಾವು ಯಾವಾಗ್ಲೂ ಗುರುವಾರದೊತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ. ಇವಾಗ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಇವಾಗ ಪೂಜೆ ಮಾಡೋಷ್ಟರಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟಾದ್ಮೇಲೆ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿದೆ. ಇವತ್ತು ಒಂದು ಸ್ಪೆಷಲಾಗಿ ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದೇನೆಂದರೆ ಡಿಟಾಕ್ಸ್ ಡ್ರಿಂಕ್ನ ಕುಡ್ದು ದೇವಸ್ಥಾನಕ್ಕೆ ಹೊರಡ್ತೀವಿ. ಇವಾಗ ಯಾವುದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತೀನಿ ಅಂತಂದರೆ ಆ್ಯಪಲ್ನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ಮಾಡ್ತೀನಿ. ಬನ್ನಿ ಇವಾಗ ಡಿಟಾಕ್ಸ್ ಡ್ರಿಂಕ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನಾನಿಲ್ಲಿ ಒಂದು ಫುಲ್ ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಗ್ರೀನ್ ಆ್ಯಪಲ್ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಮಾಮೂಲಿ ಆ್ಯಪಲ್ನ ಬಳಸ್ಕೊಂಡಿದ್ದೀನಿ. ಗ್ರೀನ್ ಆ್ಯಪಲ್ ಕೂಡ ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದಾಗಿದ್ದಾದಮೇಲೆ ಒಂದು ಪೂರ್ತಿ ಸೌತೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಸ್ವಲ್ಪ ಮೆಣಸು, ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ನೀವು ಇಲ್ಲಿ ಸೌತೆಕಾಯಿ ಜೊತೆಗೆ ಬೀಟ್ರೋಟ್ ಕೂಡ ಆ್ಯಡ್ ಮಾಡ್ಕೋಬೋದು, ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ABC ಜ್ಯೂಸ್ ಥರ ಆಗುತ್ತೆ. ಓಕೆನಾ? ನಾನಿಲ್ಲಿ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಸ್ಪೆಷಲಾಗಿರಲಿ ಅಂದ್ಬಿಟ್ಟು. ಮುಂದಿನ ರೆಸಿಪೀಸ್ಗಳಲ್ಲಿ ನಾನು ನಿಮಗೆ ಯಾವ ಥರ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನಾನಿಲ್ಲಿ ಆ್ಯಪಲ್ಲು, ಕುಕ್ಕುಂಬರು, ಅದಾಗಿದ್ದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಮೆಣಸು, ನಿಂಬೆಹಣ್ಣೇನು ಬೇಡ, ಯಾಕೆಂದರೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ. ಇವಾಗ ಇಷ್ಟೂ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಅಂದರೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಸೌತೆಕಾಯಿ ಆ್ಯಪಲ್ ಹಾಕಿರೋದ್ರಿಂದ ಸೋಸ್ಕೊಳ್ಳೋದು ಕೂಡ ಏನು ಬೇಕಾಗಿಲ್ಲ, ಹಾಗೆ ಕುಡಿಬೋದು. ಓಕೆನಾ? ನಾನಿಲ್ಲಿ 2 ಗ್ಲಾಸಷ್ಟು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋದ್ರಿಂದ ನಾನು ಅದಕ್ಕೆ ಒಂದು ಪೂರ್ತಿ ಆ್ಯಪಲ್, ಒಂದು ಪೂರ್ತಿ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ನೀವೇನಾದ್ರು 1 ಗ್ಲಾಸಷ್ಟು ಮಾಡಿಕೊಂಡ್ರೆ ಅರ್ಧ ಸೌತೆಕಾಯಿ ಅರ್ಧ ಆ್ಯಪಲ್ನ ಹಾಕ್ಕೊಂಡ್ರೆ ಆಯಿತು. ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸೌತೆಕಾಯಿ ಮತ್ತು ಆ್ಯಪಲ್ದು ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ನೀವಿಲ್ಲಿ ನೋಡ್ಬೋದು ನಾನು ಸೋಸ್ಕೊಂಡಿಲ್ಲ, ಯಾಕೆ ಅಂದರೆ ಕಹಿ ಅಂಶ ಇರೋದು ನಾನು ಏನೂ ಹಾಕಿಲ್ಲ ಅಲ್ವೇ. ಒಂದೇ ಒಂದು ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ, ಸೌತೆಕಾಯಿ ಆ್ಯಪಲ್ ಅಲ್ವಾ, ಅದಕ್ಕೆ ಸೋಸ್ಕೊಳ್ಳೋದೇನು ಬೇಕಾಗಿಲ್ಲ, ಹಾಗೆ ಕುಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಆಯಿತಾ? ಇವಾಗ ನಾನು 2 ಗ್ಲಾಸ್ ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ, ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡು. ಇವಾಗ ನೋಡಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ನಾನು ಎಲ್ಲ ವ್ಲಾಗ್ಗಳಲ್ಲಿ ನಾನು ನಿಮಗೆ ಹೇಳ್ತಿರ್ತೀನಿ, ಈ ಥರ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ಬಾಡಿ ತುಂಬ ಹೆಲ್ತಿಯಾಗಿರುತ್ತೆ. ಆಮೇಲೆ ತುಂಬ ಒಳ್ಳೆಯದು, ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರಂತೂ ತುಂಬ ಒಳ್ಳೆಯದು. ಆಯಿತಾ? ಹಪ್ಪಳ ಸೌತೆಕಾಯಿ ಒಂಥರ ಡಿಫ್ರೆಂಟ್ ನೋಡ್ತಿದ್ಯಾ? ಫಾಸ್ಟ್ ನೀವು ಕುಡಿಬೇಕು. ಇನ್ನಿವಾಗ ಪೂಜೆ ಎಲ್ಲ ಆಗಿದ್ದಾದಮೇಲೆ ಇಬ್ಬರು ಕೂಡ ಡಿಟಾಕ್ಸ್ ಡ್ರಿಂಕ್ನ ಕುಡಿದು ದೇವಸ್ಥಾನಕ್ಕೆ ಹೊರಟ್ವಿ. ಏನು ಗೊತ್ತಾ, ದೇವಸ್ಥಾನದಲ್ಲೂ ಕೂಡ ತುಂಬ ರಶ್ ಇದ್ದರು. ಅಂದರೆ ಗುರುವಾರದತ್ತು ಯಾವಾಗಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಯಾವಾಗಲೂ ರಶ್ ಇರುತ್ತೆ ಅಲ್ವಾ. ಇನ್ನು ನಾವು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬೇಗನೆ ಹೊರಟ್ಬಿಟ್ವಿ. ಆಮೇಲಂತೂ ಇನ್ನೂ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಕೂಡ ಮಾಡಿರಲಿಲ್ಲ, ಯಾಕೆಂದರೆ ಸ್ವಲ್ಪ ನಾವು ಬೇಗನೆ ಹೊರಟಿದ್ವಿ, ಅದಕ್ಕೆ ಇನ್ನು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದ್ಬಿಟ್ವಿ. ನೆಕ್ಸ್ಟ್ ಇವಾಗ ನಾನು ಅಲ್ಲಿಂದ ಬಂದಿದ್ದ ತಕ್ಷಣ ದೋಸೆಗೆ ಉಣ್ಣೆ ಹಾಕಿದೆ. ನೆನ್ನೆ ನೈಟೇ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ನಾನು ಹೋಟೆಲ್ನಲ್ಲಿ ಚಟ್ನಿ ಕೊಡ್ತಾರಲ್ಲ, ಆ ಚಟ್ನಿ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಪ್ಯಾನಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ, ಸ್ವಲ್ಪ ಶುಂಠಿ, ಒಂದು 5 ಹಸಿಮೆಣ್ಸಿನ್ಕಾಯಿನ ಹಾಕಿ 1.5 ಕಪ್ಪಷ್ಟು ಕಾಯಿನ ಹಾಕೋತಿದ್ದೀನಿ. 2 ಟೈಮ್ಗೆ ಆಗುವಷ್ಟು ಚಟ್ನಿನ ಮಾಡ್ತಿದ್ದೀನಲ್ವಾ, 1.5 ಕಪ್ಪಷ್ಟು ಕಾಯಿನ ಹಾಕ್ತಿದ್ದೀನಿ ನಾನು. ಇವಾಗ ಕಾಯಿನ ಹಾಕಿದಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಹುರಿಗಡಲೆನ ಹಾಕ್ತಿದ್ದೀನಿ. ಏನು ಗೊತ್ತಾ, ಈ ಥರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹೋಟೆಲ್ನಲ್ಲಿ ಕೊಡ್ತಾರೆ ನೋಡಿ, ಅದೇ ಸ್ಟೈಲಲ್ಲಿ ಇರುತ್ತೆ. ಆಯಿತಾ? ಇವಾಗ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೋತಿದ್ದೀನಿ.
ಪುದೀನ ಸೊಪ್ಪು ಹಾಕೋದ್ರಿಂದ ಚಟ್ನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕಿ ಕಾಯಿ ಸ್ಮೆಲ್ ಬರಬೇಕು, ಗಮ್ ಅನ್ಬೇಕು ಕಾಯಿ, ಅಲ್ಲಿವರೆಗೂ ಫ್ರೈ ಮಾಡಿದರೆ ಆಯಿತು. ಇವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ನೀವು ಬೇಕಾದರೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ಹುಣಸೆ ಹಣ್ಣ ಹಾಕಿ ಇಷ್ಟನ್ನು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ, ಕಾಯಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ನೋಡಿ, ಅಷ್ಟು ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಮಾಡ್ಕೊಳ್ಳೋದ್ರಿಂದ. ಸೇಮ್ ಈ ಹೋಟೆಲ್ಗಳಲ್ಲಿ ಕೊಡ್ತಾರೆ ನೋಡಿದ್ರೆ ಇಡ್ಲಿಗೆಲ್ಲ ನೀರು ಚಟ್ನಿ ಥರ, ಅಂದರೆ ಫುಲ್ ನೀರು ಥರ ಇರುತ್ತೆ, ಆ ಥರ ಚಟ್ನಿನೇ ಇದು ಬರೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನಿಜವಾಗ್ಲೂ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಅಂದರೆ ಪರಿಮಳ ಬರಬೇಕು, ಅಂದರೆ ಸ್ಮೆಲ್ ಚೆನ್ನಾಗಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಇಷ್ಟನ್ನು ಫ್ರೈ ಮಾಡಿಕೊಂಡ್ರೆ ಆಯ್ತಿದು. ಇವಾಗ ಇದನ್ನ ಸೈಡಿಗೆ ಇಡೋಣ ಸ್ವಲ್ಪ ಹೊತ್ತು ಆರೋದಕ್ಕೆ. ಇವಾಗ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟಿದೆ ಅಲ್ವಾ, ತಣ್ಣಗೆ ಕೂಡ ಆಗಿದೆ. ಹಾಗೆ ಬಿಸಿನಲ್ಲಿ ರುಬ್ಕೊಳ್ಬೇಡಿ ಆಯಿತಾ. ಇವಾಗ ನೋಡಿ ತಣ್ಣಗಾಗಿದ್ದಾದಮೇಲೆ ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ ಕೂಡ ಹಾಕೋಬೇಕು. ಇವಾಗ ಇಷ್ಟನ್ನು ಹಾಕಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಅದಾಗಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಬಳಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೀರನ್ನ ಸ್ವಲ್ಪ ಕಮ್ಮಿನೇ ಬಳಸ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಗ್ರೈಂಡ್ ಆಗಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನುಣ್ಣಗೆ ಗ್ರೈಂಡ್ ಮಾಡಿದಾಯಿತು. ಗ್ರೈಂಡ್ ಮಾಡಿದಾದಮೇಲೆ ನಾನಿಲ್ಲಿ ತಿಕ್ಕಾಗಿ ಆಡಿಸ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡಿಲ್ಲ ಆಡಿಸ್ಕೊಳ್ಳೋದಕ್ಕೆ. ಇವಾಗ ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ. ನಿಮಗೆ ತೆಳ್ಳಗೆ ಬೇಕು ಅಂದರೆ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಮೀಡಿಯಮ್ ಆಗಿರಲಿ ಅಂದರೆ ಸ್ವಲ್ಪ ನೀರನ್ನ ಹಾಕಿ ಉಪ್ಪು ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪೇನಾದರೂ ರುಚಿ ಕಮ್ಮಿ ಇದ್ದರೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ. ಇವಾಗ ಒಗ್ಗರಣೆಗೆ ಒಂದು ಚಿಕ್ಕ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿದ್ದಾದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಅದಾಗಿದ್ದಾದಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಕಡಲೆಕಾಳು ಉದ್ದಿನಬೇಳೆ ಎಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡಿ. ಇವಾಗ 1-2 ಒಣಮೆಣ್ಸಿನ್ಕಾಯಿನ ಹಾಕಿ ಇಷ್ಟನ್ನು ಫ್ರೈ ಮಾಡಿ. ಅದಾಗಿದ್ದಾದಮೇಲೆ ಇವಾಗ ಚಟ್ನಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಒಗ್ಗರಣೆ ಕೊಡೋಣ. ನೋಡಿ, ಈ ಥರ ಒಗ್ಗರಣೆ ಕೊಡೋದ್ರಿಂದ ಬೇಗ ಹಾಳಾಗಲ್ಲ ಚಟ್ನಿ. ಬಾಕ್ಸಿಗೆಲ್ಲ ಕೊಟ್ಟು ಕಳಿಸ್ಬೇಕು ಮಕ್ಕಳಿಗೆ ಅಂದರೆ ಈ ಥರ ಒಗ್ಗರಣೆ ಮಾಡಿ ಕೊಟ್ಟು ಕಳಿಸಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಜಾಸ್ತಿ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾಗಿದ್ದಾದಮೇಲೆ ಬೇಗ ಕೆಡಲ್ಲ. ಆಲ್ಮೋಸ್ಟ್ ಚಟ್ನಿ ಎಲ್ಲ ಏನು ಗೊತ್ತಾ, ಬೇಗ ಸ್ವಲ್ಪ ಅಳ್ಸೋಗ್ಬಿಡುತ್ತೆ ಅಲ್ವಾ. ಇವಾಗ ಇದು ಜಾಸ್ತಿ ಬೇಗ ಕೆಡಲ್ಲ ಆಯಿತಾ. ಈ ಥರ ಮಾಡಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಹಾಕಿ ಕೊಡಿ. ಇವಾಗ ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಹೋಟೆಲ್ ಸ್ಟೈಲ್ ಕಾಯಿ ಚಟ್ನಿ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿಳಿ. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಇದಾಗಿತ್ತು, ದೋಸೆ, ಹೋಟೆಲ್ ಸ್ಟೈಲ್ ಕಾಯಿ ಚಟ್ನಿ, ಅದಾಗಿದ್ದಾದಮೇಲೆ ಸ್ವಲ್ಪ ಫ್ರೂಟ್ಸು. ನಾನು ದೋಸೆಗೆ ಮಾಡ್ಕೊಂಡಿರೋದ್ರಿಂದ ಚಟ್ನಿನ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇಡ್ಲಿಗೆ ಮಾಡಿಕೊಂಡ್ರೆ ತುಂಬ ತೆಳು ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ರೆಡಿ ಆಯಿತು. ದೋಸೆ ಇವತ್ತು ಚೆನ್ನಾಗಿ ಬಂದೈತಲ್ವಾ. ಚಟ್ನಿ ಟೇಸ್ಟ್ ಮಾಡಿ ಹೇಳಿ ಯಾವ ಥರ ಫೀಲ್ ಕೊಡುತ್ತೆ. ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರ ಆಯ್ತಾ? ಮಾಮೂಲಿ ಹೋಟೆಲಲ್ಲಿ ಮಾಡ್ತಾರಲ್ಲ ಚಟ್ನಿ ಆ ಥರ ಸ್ವಲ್ಪ ಕಾಯಿ ಎಲ್ಲ ಫ್ರೈ ಮಾಡಿ ಹಾಕಿದೆ ಅಷ್ಟೇ. ಚೆನ್ನಾಯ್ತಾ? ದೋಸೆ ಪುಟ್ಟ? ದೋಸೆ ಓಸದಿ ಜಾಸ್ತಿ ಅನ್ನ ಹಾಕ್ಬಿಟ್ಟು ಎದೊಳ್ತಾನೆ ಇರಲಿಲ್ವಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಹಾಕಿ ಮಾಡಿ ಚೆನ್ನಾಗಿದೆ ದೋಸೆ. ಸಾಫ್ಟಾಗಿ ಆಯ್ತಲ್ವಾ? ಸರಿ ಆಯ್ತು, ತಿಂದು ಮುಗಿಸಿ ಬಾಯ್. ಚೆನ್ನಾಯ್ತಾ? ಇನ್ನು ಪುಟ್ಟಾಗಂತೂ ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಸರಿ ನಾನು ದೋಸೆ ಮಾಡಿದೆ, ಚೆನ್ನಾಗಿ ಎದೊಳ್ಳೇ ಇಲ್ಲ ಆಯಿತಾ, ಸ್ವಲ್ಪ ಅನ್ನ ಜಾಸ್ತಿ ಹಾಕ್ಬಿಟ್ಟಿದೆ. ಇವತ್ತು ನೋಡಿಕೊಂಡು ನೆನ್ನೆ ಉಣ್ಣೆ ಹಾಕ್ಬೇಕಾದ್ರೆ ಪ್ರಾಪರಾಗಿ ಹಾಕಿದ್ದೆ, ಸಕ್ಕತ್ತಾಗಿ ಬಂದಿತ್ತು ದೋಸೆ ಅಂತೂ. ಎಷ್ಟು ಚೆನ್ನಾಗಿ ಎದೊಳ್ತಿತ್ತು ಅಂದರೆ ನಿಜವಾಗ್ಲೂ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ ಆ ಥರ ಎದೊಳುತ್ತೆ ದೋಸೆ ಅಂತ. ಸಕ್ಕತ್ತಾಗಿ ಗರಿಯಾಗಿ ಮಸಾಲೆ ದೋಸೆ ಇರುತ್ತೆ ನೋಡಿ, ಆ ಥರನೇ ಬಂತು ದೋಸೆ. ಕಾಯಿ ಚಟ್ನಿ ಅಂತೂ ತುಂಬ ಇಷ್ಟ ಆಯಿತು ಪುಟ್ಟಾಗೆ. ಇನ್ನು ಪುಟ್ಟ ಹೋಗಿದ್ದಾದಮೇಲೆ ನಾನು ಟಿಫನ್ನ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ.
ಇನ್ನಿವಾಗ ಪುಟ್ಟ ಕೂಡ ಟಿಫನ್ ಮುಗಿಸಿ ಹೊರಟ್ರು. ಇವತ್ತಿನ ವ್ಲಾಗ್ ಈ ಥರ ಇತ್ತು. ನೀವು ಕೂಡ ಈ ಈಸಿ ರೆಸಿಪಿನ ಟ್ರೈ ಮಾಡಿ, ಕಾಯಿ ಚಟ್ನಿ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಮತ್ತು ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ಮರಿಬೇಡಿ. ಇದೆಲ್ಲ 2 ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.